ಹಿಂದೂ ಧರ್ಮ ಜಗತ್ತಿನಾದ್ಯಂತ ಪಸರಿಸ್ತಾ ಇದೆ. ರಷ್ಯಾದಲ್ಲಿ ದಿನೇ ದಿನೇ ಕೃಷ್ಣ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಿಂದೂ ಧರ್ಮವನ್ನ ಒಪ್ಪಿದ್ದಾರೆ, ಪಾಲಿಸ್ತಿದ್ದಾರೆ. ಜೀವನವನ್ನ ಜೀವಿಸೋದಕ್ಕೆ ಹೇಳಿಕೊಡುವ ಯಾವುದಾದ್ರೂ ಧರ್ಮ ಇದ್ರೆ ಅದೇ ಪ್ರಮುಖ ಧರ್ಮ. ಅದನ್ನ ಸನಾತನ ಧರ್ಮ ಹೇಳ್ಕೊಡುತ್ತೆ. ಹಿಂದೂ ವಿರೋಧಿ ಶಕ್ತಿ ಇದ್ರೂ ಕೂಡ ಹಿಂದೂ ಧರ್ಮ ಪ್ರಪಂಚದಾದ್ಯಂತ ಪಸರಿಸ್ತಾ ಇದೆ. ಇದೇ ಹಿಂದೂ ಧರ್ಮಕ್ಕಿರುವ ಶಕ್ತಿ. ನಮಸ್ಕಾರ. ಸಂಕ್ರಾಂತಿ ಬರ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡುವಂತ ಭಕ್ತರ ಸಂಖ್ಯೆ ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಇರುಮುಡಿಯನ್ನ ಹೊತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಲಕ್ಷ ಲಕ್ಷ ಭಕ್ತರು ತೆರಳ್ತಾರೆ. ಇದು ಭಾರತದಲ್ಲಿ ಸಾಮಾನ್ಯ. ಆದರೆ ಅಮೆರಿಕದಲ್ಲಿ ಇದೇ ರೀತಿ ನಡೀತಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಅಮೆರಿಕದ ನಾರ್ತ್ ಕೆರೋಲಿನಾದಿಂದ ಟ್ಯಾಂಪಾದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಸುಮಾರು 300ಕ್ಕೂ ಹೆಚ್ಚು ಮಾಲಾಧಾರಿಗಳು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಹಿಂದೂ ಧರ್ಮ, ಹಿಂದೂ ನಂಬಿಕೆ, ಆಚರಣೆ, ಸಂಸ್ಕೃತಿ ಇದೆಲ್ಲ ವಿದೇಶದ ಮೇಲೂ ವಿದೇಶಿಗರ ಮೇಲೂ ಅದೆಷ್ಟು ಪ್ರಭಾವವನ್ನ ಬೀರಿದೆ ಅಲ್ವಾ? ನಾನು ಈ ಅಮೆರಿಕದ ಉದಾಹರಣೆಯನ್ನ ಕೊಡೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಹಿಂದೂ ಧರ್ಮ ಅನ್ನುವಂಥದ್ದು ಈಗ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಿಂದೂ ಧರ್ಮದ ಆಚರಣೆ, ನಂಬಿಕೆ, ಸಂಪ್ರದಾಯ, ಸಂಸ್ಕೃತಿ ಇದೆಲ್ಲ ಪ್ರಪಂಚದಾದ್ಯಂತ ಪಸರಿಸ್ತಾ ಇದೆ. ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಮೂಲಕವಾಗಿ ನಿಮ್ಗೆ ಒಂದೊಂದೇ ಉದಾಹರಣೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದೀಪಾವಳಿ ಭಾರತದಲ್ಲಿ ಹಿಂದೂಗಳು ಆಚರಿಸುವಂತ ಹಬ್ಬ. ಆದ್ರೆ ಈ ದೀಪಾವಳಿ ಈಗ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಮೆರಿಕದ ವೈಟ್ ಹೌಸ್ನಲ್ಲೂ ದೀಪವನ್ನ ಬೆಳಗುವುದರ ಮೂಲಕವಾಗಿ ದೀಪಾವಳಿಯನ್ನ ಬಹಳ ಸಂಭ್ರಮದಿಂದ, ಸಂತೋಷದಿಂದ ಆಚರಿಸ್ತಾರೆ. ಭಾರತದ 2 ಪ್ರಮುಖ ಮಹಾಕಾವ್ಯಗಳಾದ ರಾಮಾಯಣ ಹಾಗೂ ಮಹಾಭಾರತ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈಗ ಕುವೈತ್ನಲ್ಲಿ ಇದನ್ನ ಅರೇಬಿಕ್ ಭಾಷೆಗೆ ಭಾಷಾಂತರಿಸಲಾಗಿದೆ. ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಈ ಮಹಾಕಾವ್ಯಗಳನ್ನ ಅರೇಬಿಕ್ಗೆ ಭಾಷಾಂತರಿಸಿದ ಅನುವಾದಕಾರರನ್ನ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ರು. ಇನ್ನು ರಷ್ಯಾದಲ್ಲಿ ಕೃಷ್ಣ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಷ್ಯಾದಲ್ಲಿ ದಿನೇ ದಿನೇ ಭಾರತೀಯ ಸಂಸ್ಕೃತಿಯನ್ನ, ಹಿಂದೂ ಧರ್ಮವನ್ನ ಆಚರಿಸುವಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹಿಂದೂ ಧರ್ಮದತ್ತ ಆಕರ್ಷಣೆ ಜಾಸ್ತಿ ಆಗ್ತಿದೆ. ರಷ್ಯಾದ ಮೇಲೆ ಹಿಂದೂ ಧರ್ಮ ಹೇಗೆ ಪ್ರಭಾವ ಬೀರ್ತು ಹೇಳ್ತೀನಿ. ರಷ್ಯನ್ನರು ಹಿಂದೂ ಧರ್ಮದತ್ತ ತಮ್ಮ ಒಲವನ್ನ ತೋರಿಸೋದಕ್ಕೆ 4 ಪ್ರಮುಖ ಕಾರಣ ಇದೆ. 1. ರಷ್ಯಾದ ಇತಿಹಾಸ ಅಥವಾ ಪ್ರಾಚೀನ ರಷ್ಯಾದಲ್ಲಿದ್ದ ವೇದಗಳು. ರಷ್ಯಾದಲ್ಲಿ ನಡೆದ 2 ಪ್ರಮುಖ ಉತ್ಖನನಗಳು. 3ನೇದಾಗಿ ಪ್ರಾಕ್ಟಿಕಲ್ ಅಪ್ರೋಚ್. ಇನ್ನು 4ನೇದ್ದು ಸನಾತನ ಧರ್ಮದ ಪ್ರಾಮುಖ್ಯತೆ ಅಥವಾ ಮೌಲ್ಯಗಳು. ಆಧುನಿಕ ಯುರೋಪಿಯನ್ನರು ಈ ರಷ್ಯನ್ನರನ್ನ ಸ್ಲಾವಿಕ್ ಆರ್ಯನ್ಸ್ ಅಂತ ಕರೀತಿದ್ರು. ಇವರು ಕೂಡ ಸನಾತನ ಧರ್ಮದ ರೀತಿಯೇ ಪ್ರಕೃತಿಯ ಆರಾಧಕರಾಗಿದ್ರು. ಆದ್ರೆ ಕಾಲಾಂತರದಲ್ಲಿ ಇವರನ್ನ ಪ್ರಿನ್ಸ್ ವ್ಲಾಡಿಮಿರ್ ಕ್ರಿಶ್ಚಾನಿಟಿಗೆ ಕನ್ವರ್ಟ್ ಮಾಡಿದ್ರು. ನಿಮ್ಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಇದೆ. ಅದೇನಂದ್ರೆ ರಷ್ಯನ್ನರು ಬಳಸುವಂತಹ ಭಾಷೆಯಲ್ಲಿ 2000ಕ್ಕೂ ಅಧಿಕ ಶಬ್ದಗಳು ಸಂಸ್ಕೃತ ಮೂಲದ್ದಾಗಿದೆ. ಉದಾಹರಣೆಗೆ ಹಿಂದೂ ಧರ್ಮದಲ್ಲಿ ಮುಕ್ತಿ, ಮೋಕ್ಷ ಅಂತ ಕರೆದ್ರೆ ರಷ್ಯನ್ನರು ಮೋಕೋಶ್ ಅಂತ ಕರೀತಾರೆ. ಹಿಂದೂ ಧರ್ಮದಲ್ಲಿ ಸ್ವರ್ಗಲೋಕ ಅಥವಾ ಸ್ವರ್ಗ ಅಂತ ಕರೆದ್ರೆ ರಷ್ಯನ್ನರು ಸ್ವರೋಗ್ ಅಂತ ಹೇಳಿ ಕರೀತಾರೆ. ಹಿಂದೂ ಧರ್ಮದಲ್ಲಿ ಹೇಗೆ ವೇದಗಳಿವೆಯೋ ರಷ್ಯಾದಲ್ಲೂ ಅದೇ ರೀತಿ ವೇದಗಳಿವೆ. ಈ ವೇದದಲ್ಲಿ ಹಿಂದೂ, ಹಿಂದೂಸ್ತಾನ್, ಹಿಂದ್ ಕೋಶ್ ಅನ್ನುವಂಥ ಶಬ್ದ ಇದೆ.
ರಷ್ಯಾದಲ್ಲಿ 2007ರಲ್ಲಿ ಒಂದು ಉತ್ಖನನ ನಡೆಯುತ್ತೆ. ಅದರಲ್ಲಿ ವಿಷ್ಣುವಿನ ಮೂರ್ತಿ ಸಿಗುತ್ತೆ. ಆ ಮೂರ್ತಿ 7ರಿಂದ 10ನೇ ಶತಮಾನದ್ದಾಗಿತ್ತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. 2010ರಲ್ಲಿ ಮತ್ತೊಂದು ಉತ್ಖನನ ಮಾಡ್ತಾರೆ. ಈ ಉತ್ಖನನದಲ್ಲಿ 4000 ವರ್ಷಗಳಷ್ಟು ಹಳೆಯದಾಗಿರುವಂತಹ ಒಂದು ಪುರಾತನ ನಗರವೇ ಸಿಗುತ್ತೆ. ಈ ನಗರದೊಳಗೆ ನಾಣ್ಯಗಳು, ಗ್ರಂಥಗಳೆಲ್ಲ ಸಿಗುತ್ತೆ. ಇದರಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿರುವಂತಹ ಸ್ವಸ್ತಿಕ ಚಿಹ್ನೆ ಇರುವುದು ಕಾಣಿಸುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ರಷ್ಯನ್ನರು ಹಿಂದೂ ಧರ್ಮದತ್ತ ತಮ್ಮ ಒಲವನ್ನ ತೋರಿಸ್ತಾರೆ. ಜೀವನವನ್ನ ಜೀವಿಸೋದಕ್ಕೆ ಹೇಳಿಕೊಡುವ ಯಾವುದಾದ್ರೂ ಧರ್ಮ ಇದ್ರೆ ಅದೇ ಪ್ರಮುಖ ಧರ್ಮ. ಅದನ್ನ ಸನಾತನ ಧರ್ಮ ಹೇಳ್ಕೊಡುತ್ತೆ. ಇದೇ ಕಾರಣದಿಂದಾಗಿ ರಷ್ಯನ್ನರು ಹಿಂದೂ ಧರ್ಮದತ್ತ ಹೆಚ್ಚಾಗಿ ಆಕರ್ಷಿತರಾಗ್ತಿದ್ದಾರೆ. ರಷ್ಯಾದಲ್ಲಿ ಕಂಡು ಬರ್ತಾ ಇರುವ ಈ ಒಂದು ಬದಲಾವಣೆಗೆ ಮೂಲ ಪ್ರೇರಣೆಯಾಗಿದ್ದು ಇಸ್ಕಾನ್. ಪ್ರಪಂಚದಾದ್ಯಂತ ಹರೇ ಕೃಷ್ಣ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಇಸ್ಕಾನ್. ಪ್ರಸ್ತುತ ಜಗತ್ತಿನಾದ್ಯಂತ ಇಸ್ಕಾನ್ನ 600 ಸೆಂಟರ್ ಇವೆ. ಭಗವಾನ್ ಶ್ರೀಕೃಷ್ಣ ಹೇಳಿದ ಸಂದೇಶಗಳನ್ನ ಜಗತ್ತಿನಾದ್ಯಂತ ಪಸರಿಸೋದಕ್ಕೆ ಪ್ರಮುಖ ಕಾರಣನೇ ಇವರು ಶುರು ಮಾಡಿದ ಹರೇ ಕೃಷ್ಣ ಮೂವ್ಮೆಂಟ್. ಆಫ್ರಿಕಾದಲ್ಲೂ ಹಿಂದೂ ಧರ್ಮವನ್ನ ಒಪ್ಪಿಕೊಳ್ಳುವುದಕ್ಕೆ, ಹಿಂದೂ ಧರ್ಮವನ್ನ ಆಚರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಆಫ್ರಿಕಾದ ಕೀನ್ಯಾದಲ್ಲಿ ಭಗವಾನ್ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. ಮೊರಿಷಿಯಸ್ನಲ್ಲಿ ಭಗವಾನ್ ಶಿವನ ಅತಿ ದೊಡ್ಡ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಿದ್ದಾರೆ. ಆಫ್ರಿಕಾದ ಗಾನಾದಲ್ಲಿ ಗಣೇಶ ಚತುರ್ಥಿಯ ಆಯೋಜನೆಯನ್ನು ಮಾಡ್ತಾರೆ. ಆಫ್ರಿಕಾದ ಉಗಾಂಡ, ಗಾನಾ, ಜಿಂಬಾಬ್ವೆ, ಆಕ್ರಾ, ಕೀನ್ಯಾ, ತಾಂಜಾನಿಯಾ, ಮೊಜಾಂಬಿಕ್ ಮುಂತಾದ ನಗರಗಳಲ್ಲಿ ಹಿಂದೂ ಧರ್ಮವನ್ನ ಪಾಲಿಸ್ತಾರೆ. ಹೋಲಿ ಹಬ್ಬ, ಗಣೇಶ ಚತುರ್ಥಿ, ದೀಪಾವಳಿ, ನವರಾತ್ರಿಯನ್ನ ಆಫ್ರಿಕಾದಲ್ಲಿ ಆಚರಣೆ ಮಾಡ್ತಾರೆ. ಇಂಡೋನೇಷ್ಯಾದಲ್ಲಿರುವವರು ಮುಸ್ಲಿಮರು, ಆದರೆ ಅವರು ಹಿಂದೂ ಧರ್ಮವನ್ನ, ಹಿಂದೂ ಸಂಸ್ಕೃತಿಯನ್ನ ತಮ್ಮ ಧರ್ಮ ಅಂತ ಹೇಳಿ ನಂಬಿದ್ದಾರೆ, ಪಾಲಿಸ್ತಿದ್ದಾರೆ. ಇಂಡೋನೇಷ್ಯಾದ ಪ್ರಮುಖ ವ್ಯಕ್ತಿಗಳಲ್ಲಿ ಪ್ರಿನ್ಸ್ ಅಜಿಸಾಕಾ ಕೂಡ ಒಬ್ರು. ಇವರು ಸಂಸ್ಕೃತ ಹಾಗೂ ಬ್ರಾಹ್ಮಿ ಸ್ಕ್ರಿಪ್ಟ್ಗಳನ್ನ ಇಂಡೋನೇಷ್ಯಾಕ್ಕೆ ಪರಿಚಯಿಸಿದ್ರು ಅಂತ ಹೇಳಲಾಗುತ್ತೆ. ಇಂಡೋನೇಷ್ಯಾದ ಜಾವಾದಲ್ಲಿ ಮೌಂಟ್ ರಕ್ಷಾ ಅನ್ನುವಂಥ ಒಂದು ಶಿಖರ ಇದೆ. ಇಲ್ಲಿ ಉತ್ಖನನ ಮಾಡುವಾಗ ಗಣೇಶನ ಮೂರ್ತಿ ಸಿಗುತ್ತೆ. ಇಂಡೋನೇಷ್ಯಾದಲ್ಲಿ ಕುಟಾಯಿ ಶಾಸನ ಅಂತ ಇದೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ರಾಜ ಮೂಲವರ್ಮನಿಗೆ ಸಂಬಂಧಿಸಿರುವಂತಹ ವಿಷಯಗಳನ್ನ ಈ ಶಾಸನದಲ್ಲಿ ಕೆತ್ತಲಾಗಿದೆ. ಇನ್ನು ಇಂಡೋನೇಷ್ಯಾದಲ್ಲಿ ರಾಮಾಯಣವನ್ನ ನೃತ್ಯ ಹಾಗೂ ಬೊಂಬೆಯಾಟದ ಮೂಲಕ ಪ್ರದರ್ಶಿಸ್ತಾರೆ. ಹಿಂದೂ ಧರ್ಮದತ್ತ ಒಲವನ್ನ ತೋರಿಸ್ತಾ ಇರುವ ಇನ್ನೊಂದು ದೇಶ ಥೈಲ್ಯಾಂಡ್. ಥೈಲ್ಯಾಂಡ್ನಲ್ಲೂ ಹಿಂದೂ ಧರ್ಮದ ಪ್ರಭಾವವನ್ನ ಕಾಣಬಹುದು. ಹಿಂದೂ ಧರ್ಮ ಥಾಯ್ ಸಂಸ್ಕೃತಿಯ ಮೇಲೆ ಬಲವಾದ ಪ್ರಭಾವವನ್ನ ಬೀರಿದೆ. ಥೈಲ್ಯಾಂಡ್ನಲ್ಲಿ ಶಿವ, ವಿಷ್ಣು ಮುಂತಾದ ದೇವತೆಗಳ ದೇವಸ್ಥಾನಗಳನ್ನ ಕಾಣಬಹುದು. ಇಲ್ಲಿ ದೀಪಾವಳಿ ಹಬ್ಬವನ್ನ ಆಚರಿಸ್ತಾರೆ. ಥೈಲ್ಯಾಂಡ್ನಲ್ಲಿ ರಾಮಾಯಣವನ್ನ ರಾಮಕಿಯನ್ ಅಂತ ಹೇಳಿ ಕರೀತಾರೆ. ಹೀಗಾಗಿ ಇಡೀ ಪ್ರಪಂಚದಾದ್ಯಂತ, ಅದು ಕ್ರಿಶ್ಚಿಯನ್ ಕಂಟ್ರೀಸ್ ಇರಬಹುದು, ಮುಸ್ಲಿಂ ಕಂಟ್ರೀಸ್ ಇರಬಹುದು, ಅಲ್ಲಿ ಏನೇ ಹಿಂದೂ ಫೋಬಿಯಾ ಇದ್ರೂ ಕೂಡ, ಹಿಂದೂ ವಿರೋಧಿ ಮನೋಭಾವದ ಪ್ರಭಾವ ಇದ್ರೂ ಕೂಡ, ಗ್ಲೋಬಲ್ ಲೆಫ್ಟ್ ಲಿಬರಲ್ಸ್ ಸದಾ ಹಿಂದೂ ಧರ್ಮದ ವಿರುದ್ಧ ಏನೇ ಪಿತೂರಿ ಮಾಡ್ತಾ ಇದ್ರೂ ಕೂಡ, ಹಿಂದೂ ಧರ್ಮ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಸದ್ದಿಲ್ಲದೆ ತನ್ನ ಪ್ರಭಾವವನ್ನ ಬೀರ್ತಾ ಇರೋದು ಹಿಂದೂ ಧರ್ಮಕ್ಕಿರುವ ಶಕ್ತಿ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.